ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇಡೀ ದೇಶವೇ ಗಮನ ಸೆಳೀತಾ ಇರುವ ಹಾಗೆ ರೇವತಿ ಅನ್ನುವಂಥ ಒಂದು ಕಾನ್ಸ್ಟೇಬಲ್ ವಿಚಾರ. ಸ್ನೇಹಿತರೆ, ಒಬ್ಬ ಕಾನ್ಸ್ಟೇಬಲ್ ಒಂದು ಧೈರ್ಯವನ್ನು ಮಾಡಿಬಿಟ್ರೆ ಹೇಗೆ ಬೇಕಾದರೂ ಒಂದು ತೀರ್ಪುಗಳು ಬದಲಾಗಬಹುದು. ತಮ್ಮಲ್ಲಿರುವಂತಹ ವ್ಯವಸ್ಥೆಗಳು ಕೊಳಕು ಪರಿಸ್ಥಿತಿಯಲ್ಲಿ ಇದ್ದಾವೆ ಅನ್ನೋದಕ್ಕೆ ಸಾಕ್ಷಿಯನ್ನು ನುಡಿದು ಬಿಟ್ರೆ ಆ ಕೊಳಕು ಪರಿಸ್ಥಿತಿಯನ್ನು ಅಥವಾ ಆ ಒಂದು ಕೊಳಕು ಎಲ್ಲವನ್ನು ಕೂಡ ತೊಳೆಯೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ರೇವತಿಯೇ ಕಾರಣ ಅಂತಲೇ ಹೇಳ್ಬಹುದು. ಸ್ನೇಹಿತರೆ, ಇತ್ತೀಚೆಗಂತೂ ನಮ್ಮ ಪೊಲೀಸ್ ಇಲಾಖೆ ಮೇಲೆ ಜನರಿಗೆ ಒಂದು ನಂಬಿಕೆಯೇ ಹೊರಟೋಗಿ ಬಿಡ್ತಾ ಇದೆ. ಕಾರಣ ಇಷ್ಟೇ, ಅನ್ಯಾಯ, ದರ್ಪ, ಒಂದು ಅಧಿಕಾರದ ಹಮಲು ಈ ಎಲ್ಲವೂ ಕೂಡ ಪೊಲೀಸರಲ್ಲಿ ಕಾಣಿಸಿಕೊಳ್ತಾ ಇದೆ ಎನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶವೂ ಕೂಡ ಹಾಗೆ ಬಿಟ್ಟಿದೆ. ಸ್ನೇಹಿತರೆ, ಆ ದಿನ 2020 ಜೂನ್ 22ರಂದು ನಡೆದಿರುವಂಥ ಒಂದು ಅಮಾನವೀಯ ಘಟನೆ ಇಡೀ ರಾಜ್ಯವನ್ನೇ ಅಷ್ಟೇ ಅಲ್ಲದೆ ದೇಶದ ವ್ಯಾಪ್ತಿಯಲ್ಲಿಯೂ ಕೂಡ ಚರ್ಚೆಗೆ ಈಡಾಗಿ ಬಿಟ್ಟಿತ್ತು. 9 ಜನ ಆ ನಾಲಾಯಕ ಪೊಲೀಸರು ತಮಗೆ ಮನಸ್ವ ಇಚ್ಛೆ ಹಾಗೆ ತಮಗೆ ಹೇಗೆ ಬರುತ್ತೋ ಹಾಗೆ ಇಬ್ಬರು ತಂದೆ ಮಗನನ್ನ ಕೊಲೆ ಮಾಡೋದಕ್ಕೆ ಮುಂದಾಗಿ ಬಿಡ್ತಾರೆ. ಅಂತಂದ್ರೆ ಲಾಕಪ್ ಅಲ್ಲಿ ಅದು ಹೇಗೆ ಬೇಕೋ ಹಾಗೆ ಟ್ರೀಟ್ಮೆಂಟ್ ಮಾಡಿ ಬಿಡ್ತಾರೆ. ಆ ನೋವು ಆ ಎಲ್ಲವನ್ನು ಕೂಡ ತಾಳದೆ ಆ ತಂದೆ ಮಗ ಸಾವನ್ನಪ್ಪಿ ಬಿಡ್ತಾರೆ. ಮುಂದೆ ಸಾಕ್ಷಿ ಆಧಾರ ಎಲ್ಲವನ್ನು ಕೂಡ ಮುಚ್ಚಾಕೋದಕ್ಕೆ, ಕ್ಲೋಸ್ ಮಾಡೋದಕ್ಕೆ ಆ 9 ಜನರು ಮಾಡಿರುವಂತ ಕೆಲಸ ಅಂತಿಂತದ್ದಲ್ಲ. ಆ ಎಲ್ಲದರ ನಡುವೆ ಒಂದು ಕಾನ್ಸ್ಟೇಬಲ್, ಆಫ್ಟರ್ ಆಲ್ ಒಬ್ಬ ಕಾನ್ಸ್ಟೇಬಲ್ ಮನಸ್ಸು ಮಾಡಿ ತನ್ನ ಮಕ್ಕಳ ಜೀವವನ್ನೇ ಪಣಕ್ಕಿಟ್ಟು, ತನ್ನ ಬದುಕನ್ನೇ ಪಣಕ್ಕಿಟ್ಟು ಈ ಒಂದು ಕೇಸಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂದಾಗ್ತಾರೆ ಅಂತಂದ್ರೆ ನಿಜಕ್ಕೂ ಇಂತಹ ಪೊಲೀಸ್ ಅಧಿಕಾರಿಗಳು ಇರೋದ್ರಿಂದ ಎಷ್ಟು ಗೌರವ ಇದೆ ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ 9 ಜನ ನಾಲಾಯಕರು ಯಾರು, ಆ ನಾಲಾಯಕರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅಂದ ಹಾಗೆ ಈ ಒಂದು ವಿಡಿಯೋದಲ್ಲಿ ರೇವತಿಯ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಆ ಸವಾಲುಗಳು ಹೇಗಿದ್ವು, ಹೇಗೆಲ್ಲ ಆ ಸವಾಲುಗಳನ್ನ ಎದುರಿಸ್ತಾ ಇದ್ರು, ಕುಟುಂಬದ ಕಡೆಗೆ ಯಾವ ರೀತಿಯಾದಂತಹ ಒತ್ತಡ ಇತ್ತು, ಇನ್ನು ಈ ಪೊಲೀಸರು ಅದು ಯಾವ ರೀತಿಯಾಗಿ ಈ ಹೆಣ್ಣು ಮಗಳಿಗೆ ಟಾರ್ಚರ್ ಅನ್ನು ಕೊಟ್ಟು ಬಿಟ್ಟಿದ್ರು, ಒಂದು ಚಿಕ್ಕ ಸಾಕ್ಷಿ ಹುಡುಕಿದ್ದಾದ್ರೂ ಈ ಮಹಿಳೆ ಹೇಗೆ, ಈ ಎಲ್ಲ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸಾತಂಕುಳಂ ಪೊಲೀಸ್ ಠಾಣಾ ಲಾಕಪ್ ಡೆತ್ ಪ್ರಕರಣದಲ್ಲಿ 9 ಪೊಲೀಸರಿಗೆ ಗಲ್ಲು ಶಿಕ್ಷೆ ಇದೀಗ ಪ್ರಕಟ ಕೂಡ ಹಾಗೆ ಬಿಟ್ಟಿತ್ತು. ಇದಕ್ಕೆಲ್ಲದಕ್ಕೂ ಕೂಡ ಮುಖ್ಯ ಸಾಕ್ಷಿಯಾಗಿ ಕಾಣಿಸಿಕೊಂಡಿರುವಂತವರು ಕೇವಲ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತಹ ರೇವತಿ ಅವರು. ಒಂದು ಪ್ರಕರಣದಲ್ಲಿ ಸಾಕ್ಷಿಯೊಬ್ಬರು ವ್ಯವಸ್ಥೆಗಿಂತ ಹೇಗೆ ದೊಡ್ಡವರಾಗಬಹುದು ಎಂಬುದಕ್ಕೆ ಇದೊಂದು ಅದ್ಭುತ ಉದಾಹರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ತಮಿಳುನಾಡಿನಲ್ಲಿ ನಡೆದ ಲಾಕಪ್ ಡೆತ್ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಆದರೆ ಈ ದೌರ್ಜನ್ಯ ಬೆಳಕಿಗೆ ಬರಲು ಕಾರಣವಾದಂತಹ ಮಹಿಳಾ ಆರಕ್ಷಕರಾದ ರೇವತಿ ಅವರು ಮುಖ್ಯ ಕಾರಣಭೂತರಾಗಿ ಬಿಡ್ತಾರೆ. ಇಲ್ಲಿ ಬಹುತೇಕ ಸಾಕ್ಷಿ ಅಂತದೆಲ್ಲವೂ ಕೂಡ ಇರಬಹುದು, ಆದ್ರೆ ಈ ರೇವತಿ ಅನ್ನುವಂತ ಒಂದು ದೊಡ್ಡ ಸಾಕ್ಷಿ ಇಲ್ಲದಿದ್ರೆ ಇವತ್ತು ಆ ಅಮಾಯಕ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಕ್ಕೆ ಆಗ್ತಾ ಇರಲಿಲ್ಲ. ಈ 9 ಜನ ದುಷ್ಕರ್ಮಿಗಳಿಗೆ ಗಲ್ಲು ಶಿಕ್ಷೆಯೂ ಕೂಡ ಆಗ್ತಾ ಇರಲಿಲ್ಲ. ಸ್ನೇಹಿತರೆ, ಇನ್ನು ಈ ಲಾಕಪ್ ಡೆತ್ ಆದ ಬಳಿಕ ಬಹುತೇಕ ಅಲ್ಲಿನ ಅಧಿಕಾರಿಗಳು ನಡೆದುಕೊಂಡಿರುವಂತದ್ದು ಹೇಗಿತ್ತು ಅಂತಂದ್ರೆ ಎಲ್ಲಾ ಸಾಕ್ಷಿಗಳು ನಾಶ ಆಗಬೇಕು, ಯಾರು ಕೂಡ ಸಾಕ್ಷಿ ಹೇಳೋ ಹಾಗಿಲ್ಲ, ಯಾರಾದರೂ ತುಟಿ ಪಿಟಕ್ ಅಂದು ಬಿಟ್ರೆ ನಿಮ್ಮನ್ನು ಕೂಡ ಇದೇ ರೀತಿಯಾಗಿ ನಾವು ಸಾಯಿಸಿ ಬಿಡ್ತೀವಿ ಅನ್ನುವ ರೀತಿಯಲ್ಲಿ ಈ ಒಂದು ಅಧಿಕಾರಿಗಳು ಬೆದರಿಕೆಗಳನ್ನು ಕೂಡ ಹಾಕಿಬಿಟ್ಟಿದ್ರು. ಈ ಬೆದರಿಕೆಗೆ ಉಳಿದಿರುವಂತ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಮೌನವಾಗಿ ಇದ್ದು ಬಿಟ್ರೆ ನಾವು ಬಚಾವ್ ಆಗಿ ಬಿಡ್ತೀವಿ ಅನ್ನುವಂತಹ ನಿರ್ಧಾರವನ್ನು ಕೂಡ ಮಾಡಿಕೊಂಡು ಬಿಟ್ರು. ಆದರೆ ಈ ರೇವತಿಯವರು ಹಾಗೆ ಮಾಡಿರಲಿಲ್ಲ. ಇಲ್ಲಿ ರೇವತಿಯೊಬ್ಬರು ಅಧಿಕಾರಿ ಅಥವಾ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇದ್ದೇನೆ ಅನ್ನೋದಕ್ಕಿಂತ ಹೆಚ್ಚಾಗಿ ತನ್ನ ಕಣ್ಣ ಮುಂದೆ ನಡೆದಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ಮನಸ್ಥಿತಿ ಆ ಒಂದು ಹೆಣ್ಣು ಮಗಳಲ್ಲಿ ಇತ್ತು. ಆರಂಭದಲ್ಲಿ ಈ ಒಂದು ಕೇಸನ್ನ ತನಿಖೆ ಮಾಡ್ತಾ ಇರುವಂತವರು ಭಾರತಿ ದಾಸನ್ ಅನ್ನುವಂಥವ್ರು, ಅಂದ್ರೆ ನ್ಯಾಯಾಧೀಶರು ಈ ಒಂದು ಕೇಸನ್ನ ತನಿಖೆ ಮಾಡ್ತಾ ಇರ್ತಾರೆ. ತನಿಖೆಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನ ಅಥವಾ ಆ ಸ್ಥಳ ಪರಿಶೀಲನೆಗೆ ಬಂದಂತ ಸಂದರ್ಭದಲ್ಲಿ ಯಾರು ಕೂಡ ಊಹೆ ಮಾಡಿಕೊಂಡಿರಲಿಲ್ಲ ಈ ರೇವತಿ ಅವರು ಇದಕ್ಕೆ ಸಾಥ್ ನೀಡ್ತಾರೆ ಅಂತ ಅಂದ್ಕೊಂಡು. ಬಹುತೇಕ ಅಲ್ಲಿನ ಪೊಲೀಸರನ್ನ, ಬಹುತೇಕ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿಗಳನ್ನ ಎಲ್ಲರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಯಾರು ಕೂಡ ಆ ಸಂದರ್ಭಕ್ಕೆ ತುಟಿ ಪಿಟಕ್ ಅನ್ನೋದಿಲ್ಲ, ಯಾರು ಕೂಡ ಸಾಕ್ಷಿಗಳನ್ನ ಬಿಟ್ಟು ಕೊಡೋದಿಲ್ಲ. CCTV ಫೋಟೇಜ್ಗಳನ್ನ ಅಳಿಸಲಾಗಿರುತ್ತೆ. ಎಲ್ಲ ಕೋಣೆಯನ್ನ, ಅಂದ್ರೆ ಅವರನ್ನ ಯಾವ ರೀತಿಯಾಗಿ ಕ್ರೂರವಾಗಿ ಕೊಲೆ ಮಾಡಿದ್ರು ಅಥವಾ ಕ್ರೂರವಾಗಿ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ರು ಆ ಕೋಣೆಯನ್ನ ಸ್ವಚ್ಛವಾಗಿ ತೊಳೆಯಲಾಗಿರುತ್ತೆ. ಯಾವುದೇ ರೀತಿಯಾದಂಥ ಸಾಕ್ಷಿಗಳು ಅಂತ ಯಾವುದು ಕೂಡ ಇರೋದಿಲ್ಲ. ಆಗ ಬಹುತೇಕರು ಈ ಸತ್ಯವನ್ನ ನುಡಿಯೋದಕ್ಕೆ ಮುಂದಾಗೋದಿಲ್ಲ. ರೇವತಿಯವರು ಕೂಡ ಆ ಒಂದು ಭಾರತಿದಾಸ್ ಅವರ ಮುಂದೆ ಹೇಳಿಬಿಡ್ತಾರೆ, ನೀವು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನುವಂಥ ಭರವಸೆ ಅಥವಾ ಅವರ ಜವಾಬ್ದಾರಿಯನ್ನು ನೀವು ವಹಿಸ್ಕೊಂಡು ಬಿಟ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂಥ ಸಾಕ್ಷಿಯನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಅನ್ನುವಂಥ ಮಾತನ್ನ ಆ ಸಂದರ್ಭಕ್ಕೆ ಹೇಳಿಬಿಡ್ತಾರೆ. ಆಗ ಬಹುತೇಕ ಅಲ್ಲಿನ ಎಲ್ಲ ಪೊಲೀಸರು ಒಂದು ಕ್ಷಣ ದಿಗ್ಭ್ರಮೆ ಆಗಿಬಿಡ್ತಾರೆ. ಆಫ್ಟರ್ ಆಲ್ ಒಂದು ಕಾನ್ಸ್ಟೇಬಲ್ ಎಲ್ಲ ಅಧಿಕಾರಿಗಳನ್ನ ಎದುರು ಹಾಕೊಳ್ತಾ ಇದ್ದಾಳಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ಇರ್ತಾರೆ. ಆಗ ನ್ಯಾಯಾಧೀಶರು ಕೂಡ
ಸಾಥನ್ನು ಕೊಡ್ತಾರೆ. ಆಯಿತು, ಏನು ನೀನೆಲ್ಲ ಗಮನಿಸಿದ್ದಿ ಹೇಳು ಅನ್ನುವಂಥ ರೀತಿಯಲ್ಲಿಯೂ ಕೂಡ ಹೇಳಿಬಿಡ್ತಾರೆ. ಕೋಣೆಯನ್ನು ಪರಿಶೀಲನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಟೇಬಲ್ ಕೆಳಗೆ ಒಂದಿಷ್ಟು ರಕ್ತದ ಕಲೆಗಳು ಇರುತ್ತೆ. ಆ ಸಾಕ್ಷಿ ಆ ಒಂದು ರೇವತಿಯವರು ಆರಂಭದಲ್ಲಿ ಹುಡುಕಿ ಕೊಟ್ಟು ಬಿಡ್ತಾರೆ. ಅದಾದ ಬಳಿಕ ಮುಂದೆ ಬೆಳವಣಿಗೆ ಆಗ್ತಾ ಆಗ್ತಾ ಸಾಕ್ಷಿಯನ್ನು ನುಡಿತಾ ಹೋಗ್ತಾರೆ. ಇವರು ಸಾಕ್ಷಿಯನ್ನು ಹೇಳೋದಕ್ಕೂ ಮತ್ತು ಅಲ್ಲಿ ನಡೆದಿರುವಂಥ ಘಟನೆಗೂ ಎಲ್ಲದಕ್ಕೂ ಕೂಡ ಟ್ಯಾಲಿ ಆಗ್ತಾ ಹೋಗುತ್ತೆ. ಅದಾದ ಬಳಿಕ ಪೊಲೀಸರಿಗೆ ಈ ರೀತಿಯಾದಂಥ ಒಂದು ಶಿಕ್ಷೆ ಪ್ರಕಟವೂ ಕೂಡ ಆಗಿಬಿಡುತ್ತೆ. ಸತತ 6 ವರ್ಷಗಳ ಒಂದು ತನಿಖೆಯಿಂದಾಗಿ 9 ಜನ ಪೊಲೀಸರಿಗೆ ಈ ಒಂದು ಶಿಕ್ಷೆ ಆಗಿರುವಂಥದ್ದು. ಒಬ್ಬ ಕಾನ್ಸ್ಟೇಬಲ್, ಬಹುತೇಕ ನೀವೆಲ್ಲರೂ ಕೂಡ ಅಂದ್ಕೊಂಡಿರ್ತೀರಿ ಕಾನ್ಸ್ಟೇಬಲ್ ಹುದ್ದೆಯಲ್ಲಿದ್ದೀರಿ, ಅದೇನು ಮಾಡೋದಕ್ಕೆ ನಿಮ್ಮ ಕೈಯಿಂದ ಸಾಧ್ಯ, ಹಿರಿಯ ಅಧಿಕಾರಿಗಳಿಗೆ ಸೆಲ್ಯೂಟ್ ಹೊಡಿಬೇಕು, ಹಿರಿಯ ಅಧಿಕಾರಿಗಳು ಹೇಳಿದಾಗೆ ಕೇಳಬೇಕು, ಹಾಗೆ ಹೀಗೆ ಅನ್ನುವಂಥ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾವೆ. ನಾವು ಕೆಲಸವನ್ನು ಕೇವಲ ಕೆಲಸವಾಗಿ ಮಾಡದೆ ಅದೊಂದು ಜವಾಬ್ದಾರಿ, ಅದು ನಮ್ಮ ಕರ್ತವ್ಯ, ಅದು ನಮ್ಮ ಒಂದು ಬದುಕು ಅನ್ನುವ ರೀತಿಯಲ್ಲಿ ಕೆಲಸವನ್ನು ಮಾಡಿಬಿಟ್ರೆ ಇವತ್ತು ಪೊಲೀಸ್ ಇಲಾಖೆಯ ಮೇಲೆ ಒಂದು ಅಪಾರವಾದಂಥ ಗೌರವವೂ ಕೂಡ ಹುಟ್ಟಿಕೊಳ್ಳುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ರೇವತಿಯವರು ಆ ದಿನ ಆ ರೀತಿಯಾದಂಥ ಮನಸ್ಸು ಮಾಡಿರುವ ಕಾರಣದಿಂದಾಗಿ ಜಯರಾಜ್ ಮತ್ತು ಬೆನ್ನಿಕ್ಸ್ ಅವರಿಗೆ ಈ ದಿನ ನ್ಯಾಯವೂ ಕೂಡ ಸಿಕ್ಕುಪಟ್ಟಿದೆ. ಇನ್ನು ಪ್ರಸ್ತುತ ಮದುರೈನ ಗೌರವಾನ್ವಿತ ಮೊದಲ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದಂತಹ ಜಿ ಮುತ್ತುರಾಜ್ ಅವರು ಈಗ 9 ಜನ ಪೊಲೀಸರಿಗೆ ಕೂಡ ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸಿದ್ದಾರೆ. ಇನ್ನು ಮುಂದಿನ ಹಂತದಲ್ಲಿ ಇಲ್ಲಿಗೆ ಇದು ಮುಂದುವರೆದು ಹೋಗ್ಬಿಟ್ರೆ ಆ 9 ಜನರಿಗೂ ಕೂಡ ಗಲ್ಲು ಶಿಕ್ಷೆ ಆಗುವಂತ ಸಾಧ್ಯತೆ ಇರುತ್ತೆ. ಬಹುತೇಕ ಈ ಒಂದು ಪೊಲೀಸರು ಬೇರೆ ಬೇರೆ ನ್ಯಾಯಾಲಯಗಳಿಗೆ ಹೋಗುವಂತ ಅವಕಾಶ ಅಂತದೆಲ್ಲವೂ ಕೂಡ ಇರೋದ್ರಿಂದ ಆ ಅವಕಾಶದಿಂದ ಇವರು ಬಚಾವಾದ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಬದಲಿಗೆ ಈ ಒಂದು ಶಿಕ್ಷೆ ಪ್ರಕಟ ಆಗಿರುವಂತದ್ದು ಬಹುತೇಕ ಜನರಿಗೆ, ಅದರಲ್ಲೂ ಕೂಡ ಪೊಲೀಸ್ ಇಲಾಖೆ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಬೇರೆ ಬೇರೆ ಎಲ್ರಿಗೂ ಕೂಡ ಒಂದು ತುಂಬಾನೇ ಸಂತೋಷದ ವಿಷಯ ಆಗಿಬಿಟ್ಟಿದೆ. ಅಂತಂದ್ರೆ ಒಂದು ಪೊಲೀಸ್ ವ್ಯವಸ್ಥೆಗಳು ಆ ರೀತಿಯಾಗಿ ಕೆಟ್ಟೋಗ್ತಾ ಇದ್ದಾವೆ, ಪೊಲೀಸ್ ವ್ಯವಸ್ಥೆ ಹದಿಗೆಟ್ಟು ಬಿಡ್ತಾ ಇದೆ. ಒಂದು ಅಧಿಕಾರದ ದರ್ಪ, ಅವರು ಮಾಡ್ತಾ ಇರುವಂತ ನಡೆದುಕೊಳ್ಳುವಂತಹ ರೀತಿ, ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಬಂದಂತ ಸಂದರ್ಭದಲ್ಲಿ ಒಂದು FIR ಮಾಡ್ಕೊಳ್ಳೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡುವಂತಹ ಪರಿಸ್ಥಿತಿ, ಇಂಥದ್ದೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಪೊಲೀಸರಿಗೆ ಇಂಥದ್ದೊಂದು ಶಿಕ್ಷೆ ಕೊಟ್ಟಿರುವಂಥದ್ದು ಪೊಲೀಸರಿಗೆ ಒಂದು ಸಂತೋಷವನ್ನು ಕೂಡ ತಂದು ಕೊಡ್ತಾ ಇದೆ. ಬಹುತೇಕ ಸಾರ್ವಜನಿಕರಿಗೂ ಕೂಡ ಇದು ಸಂತೋಷವನ್ನು ತಂದು ಕೊಟ್ಟು ಬಿಟ್ಟಿದೆ. ನಮ್ಮ ಇಲಾಖೆಗಳು ಬದಲಾಗಬೇಕಾಗತ್ತೆ. ಪೊಲೀಸರು, ಸಾರ್ವಜನಿಕರು ಎಲ್ಲರೂ ಕೂಡ ಒಂದು ನ್ಯಾಯದ ಪರವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ. ಯಾವತ್ತು ನಾವು ಪ್ರಶ್ನೆಯನ್ನು ಮಾಡ್ತೀವೋ, ಯಾವತ್ತು ನಾವು ಪ್ರಶ್ನೆಯನ್ನು ಮಾಡೋದಕ್ಕೆ ಮುಂದೆ ಹಾಕ್ತೀವೋ, ಅವತ್ತು ನಾವು ನ್ಯಾಯವನ್ನು ಕೇಳ್ತಾ ಇದ್ದೀವಿ ಅಥವಾ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಭರವಸೆ ನಮ್ಮಲ್ಲಿ ಹುಟ್ಟಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ನನಗೆ ಯಾಕೆ ಬೇಕು, ನನಗೆ ಯಾಕೆ ಬೇರೆಯವರ ಸಹವಾಸ, ಅಥವಾ ನಾವು ಬೇರೆ ಹಿರಿಯ ಅಧಿಕಾರಿಗಳನ್ನ ಯಾಕೆ ಎದುರು ಹಾಕೊಳ್ಳೋದು, ಇದರಿಂದ ನಮ್ಮ ಕುಟುಂಬಕ್ಕಾಗಿರ್ಬೋದು, ನಮಗಾಗಿರ್ಬೋದು ತೊಂದರೆಗಳು ಆಗ್ತವೆ ಅನ್ನುವಂಥ ಮನಸ್ಥಿತಿಯಲ್ಲಿ ನಾವು ಇದ್ದು ಬಿಟ್ಟರೆ ಯಾರಿಗೂ ಕೂಡ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಭೂಮಿ ಮೇಲೆ ಹುಟ್ಟಿ ಸತ್ತು ಹೋಗಿಬಿಟ್ರೆ ಅದ್ಯಾವುದೇ ಪ್ರಯೋಜನಗಳು ಕೂಡ ಇಲ್ಲ. ಬಹುತೇಕ ನಮ್ಮ ಬದುಕಿನಲ್ಲಿ ನಮ್ಮಿಂದ ಏನು ನ್ಯಾಯಕ್ಕಾಗಿ ಅಥವಾ ಸಮಾಜಕ್ಕೆ ಸಂದೇಶವನ್ನು ಕೊಡೋದಕ್ಕೆ ಅಥವಾ ಸಮಾಜದ ಪರವಾಗಿ ದುಡಿಯೋದಕ್ಕೆ ಸಾಧ್ಯನೋ ಆ ಕೆಲಸವನ್ನು ನಾವು ಬದುಕಿನುದ್ದಕ್ಕೂ ಮಾಡಿಕೊಂಡು ಹೋಗಬೇಕಾಗತ್ತೆ. ಸೊ ಈ ಒಂದು ರೇವತಿಯವರಿಗೆ ಅದೇನು ಹೇಳಿದ್ರು ಕೂಡ ಕಡಿಮೆ ಅಂತಾನೆ ಹೇಳಬಹುದು. ನಾನು ಈ ಒಂದು ರೇವತಿಯವರ ಬಗ್ಗೆ ಆರಂಭದಲ್ಲೂ ಕೂಡ ಹೇಳಿದೆ, ತನ್ನ ಮಕ್ಕಳನ್ನು ಕೂಡ ಈ ಒಂದು ಪಣಕ್ಕೆ ಇಟ್ಟು ಬಿಡ್ತಾರೆ. ಅಂತಂದ್ರೆ ಇದರಿಂದ ತೊಂದರೆ ಆಗಬಹುದು ಅನ್ನುವಂಥದ್ದು ಅವರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಈ ಒಂದು ವಿವರಣೆಯನ್ನ ಅಥವಾ ಈ ಒಂದು ಕೇಸಲ್ಲಿ ನಾನು ಸಾಕ್ಷಿಯನ್ನು ಹೇಳಿಬಿಟ್ರೆ ನನ್ನ ಕುಟುಂಬಕ್ಕೂ ಕೂಡ ತೊಂದರೆ ಆಗುತ್ತೆ ಅನ್ನುವಂಥದ್ದು ಅವರಿಗೂ ಕೂಡ ಇರುತ್ತೆ. ಅವರಿಗೆ ಜೀವ ಬೆದರಿಕೆ ಇರುತ್ತೆ, ಕುಟುಂಬದ ಮೇಲೆ ಜೀವ ಬೆದರಿಕೆಗಳು ಕಾಣಿಸ್ಕೊಳ್ತಾ ಇರ್ತವೆ. ಕೇವಲ 2 ಮಕ್ಕಳು, ಆಗ ತಾನೇ ಹುಟ್ಟಿರುವಂಥ ಮಕ್ಕಳು ಕೂಡ ಇರ್ತವೆ. ಇಂಥದ್ದೆಲ್ಲವೂ ಕೂಡ ಭವಿಷ್ಯವನ್ನು ಕಟ್ಕೊಳ್ಬೇಕಾದಂಥ ಮಕ್ಕಳ ಭವಿಷ್ಯ ಎಲ್ಲಿ ಹಾಳಾಗ್ಬಿಡುತ್ತೆ ಅನ್ನುವಂಥ ಭಯ ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಈ ಎಲ್ಲದರ ಮಧ್ಯೆ ಈ ಸಾಕ್ಷಿಯನ್ನು ಹೇಳೋದಕ್ಕೆ ಮುಂದಾಗಿಬಿಡ್ತಾರಲ್ಲ, ನಿಜಕ್ಕೂ ಇದೊಂದು ಗ್ರೇಟ್ ಅಂತಾನೆ ಹೇಳಬಹುದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.